ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವಂಥ ಎಲ್ಲ ಎಕ್ಸಾಮ್ಸ್ಗಳಿಗೆ, ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂಥ ಬೇಸಿಕ್ ಇರುವಂತಹ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ ಟೆನ್ಸಸ್ ಎಲ್ರಿಗೂ ಬಹಳಷ್ಟು ಯೂಸ್ಫುಲ್ ಆಗಿರುವಂಥದ್ದು, ಹಾಗೆ ನೆಸೆಸಿಟಿ ಇರುವಂಥ ಒಂದು ಟಾಪಿಕ್ ಯಾವುದಪ್ಪ ಅಂತಂದರೆ ಟೆನ್ಸಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಟೆನ್ಸಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಎಕ್ಸಾಂಪಲ್ಸ್ ಥ್ರೂ ನೋಡ್ತಾ ಹೋಗೋಣ. ಟೆನ್ಸಸ್ಸಲ್ಲಿ 3 ಟೈಪ್ಸ್ ಆಫ್ ಟೆನ್ಸಸ್ ಬರುತ್ತೆ. ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪಾಸ್ಟ್ ಟೆನ್ಸ್, ಥರ್ಡ್ ಒನ್ ಫ್ಯೂಚರ್ ಟೆನ್ಸ್. ಟೆನ್ಸಸ್ಸಲ್ಲಿ 3 ವಿಧಗಳು. ಒಂದು ಪ್ರೆಸೆಂಟ್ ಟೆನ್ಸ್ ಅಂತಂದರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂತಂದರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂತಂದರೆ ಭವಿಷ್ಯತ್ ಕಾಲ. ಈಗ ಒಂದೊಂದಾಗಿ ನಾವು ಇನ್ ಡೀಟೇಲಾಗಿ ಅನಾಲಿಸ್ ಮಾಡ್ತಾ ಹೋಗೋಣ. ಫಸ್ಟ್ ಒನ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಸಾದಾ ವರ್ತಮಾನ ಕಾಲ ಅನ್ನುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಟ್ರಿಕ್ಸ್ಗಳ ಮೂಲಕ ನಾವು ಈಸಿಯಾಗಿ ಯಾವ ರೀತಿಯಾಗಿ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಇದ್ದಾಗ ಏನಿರುತ್ತೆ, ಸೆಂಟೆನ್ಸ್ ಸಬ್ಜೆಕ್ಟ್ ಪ್ಲಸ್ V1 ಇರುತ್ತೆ. V1 ವರ್ಬ್ದ ಫಾರ್ಮ್ ಒಂದಿರುತ್ತೆ, V1 V2 V3 ಇರುತ್ತಲ್ಲ, ಅಲ್ಲಿ ಆ ರೀತಿ. ಈಗ ಫಾರ್ ಎಕ್ಸಾಂಪಲ್ ರೈಟ್, ರೋಟ್, ರಿಟರ್ನ್ ಅನ್ನುವಂಥದ್ದು. ರೈಟ್ V1 ಆದರೆ ರೋಟ್ V2, ರಿಟರ್ನ್ V3. ಇದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ V1 ಇರುತ್ತೆ. ಆಮೇಲೆ ಹಿ ಶಿ ಇಟ್ ಬಂದಾಗ ಏನಿರುತ್ತೆ, ಎಸ್ ಅಥವಾ ಇ ಎಸ್ ಆ್ಯಡ್ ಆಗುವಂಥ ಚಾನ್ಸಸ್, ಎಸ್ ಅಥವಾ ಇ ಎಸ್ ಆ್ಯಡ್ ಆಗುತ್ತೆ. ಅದೇ ಏನಾಗುತ್ತೆ, ಸಮ್ಟೈಮ್ಸ್ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದ್ದರೆ ಡೂ ಫಾರ್ಮ್ಸ್ ಆ್ಯಡ್ ಆಗ್ತಾವೆ. ಯಾವುದಂತಂದ್ರೆ ಡೂ ಮತ್ತು ಡಸ್, ಡೂ ಅಥವಾ ಡಸ್ ಯಾವುದಾದ್ರೂ ಒಂದು ಬರುತ್ತೆ. ಡೂ ಅಥವಾ ಡಸ್ ಯಾವಾಗ ಬರುತ್ತೆ, ಡೂ ಅಥವಾ ಡಸ್ ಅನ್ನುವಂಥದ್ದು ಸೆಂಟೆನ್ಸಲ್ಲಿ ಇತ್ತಪ್ಪ ಅಂತಂದರೆ ಅದು ಏನಾಗಿರುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಸೊ ಈಗ ನಾವು ನೋಡ್ತಾ ಹೋಗೋಣ. ಇಫ್ ವಿ ಮೇಕ್ ನೆಗೆಟಿವ್ ಸೆಂಟೆನ್ಸ್, ಅದೇ ನೆಗೆಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಡೂ ಅಥವಾ ಡಸನ್ನು ಯೂಸ್ ಮಾಡ್ತೀವಿ. ಡೂ ಅಥವಾ ಡಸ್ ಇತ್ತಂದರೆ ನಾವು ಈಸಿಯಾಗಿ ಆ ಸೆಂಟೆನ್ಸ್ ಏನಿರುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಸೆಂಟೆನ್ಸ್ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಎಕ್ಸಾಂಪಲ್ಸ್ ನೋಡ್ತಾ ಹೋಗೋದಾದರೆ ನಾವು ಐ ರೈಟ್, ಐ ಅನ್ನುವಂಥದ್ದು ಏನಿಲ್ಲಿ ಸಬ್ಜೆಕ್ಟ್ ಆಗುತ್ತೆ, ರೈಟ್ ಅನ್ನುವಂಥದ್ದು V1, ಎ ಲೆಟರ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಗುತ್ತೆ. ಐ ರೈಟ್ ಎ ಲೆಟರ್, ಶಿ ರೈಟ್ಸ್ ಎ ಲೆಟರ್. ಇಲ್ಲಿ ಶಿ ಬಂದಿದೆ, ಹಿ ಶಿ ಇಟ್ ಬಂದಾಗ ಏನಾಗುತ್ತೆ, V1ಗೆ ಎಸ್ ಅಥವಾ ಇ ಎಸ್ ಆ್ಯಡ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ರೀತಿ ಶಿ ರೈಟ್ಸ್ ಎ ಲೆಟರ್, ರೈಟ್ ಮುಂದ್ಗಡೆ ಏನತ್ತೆ ಎಸ್ ಅನ್ನುವಂಥದ್ದು ಬಂದಿದೆ. ಸೊ ಶಿ ರೈಟ್ಸ್ ಎ ಲೆಟರ್, ಇಲ್ಲಿ ಎಸ್ ಅಥವಾ ಇ ಎಸ್ ಹತ್ತಿದೆ, ಎಸ್ ಅನ್ನುವಂಥ ಪ್ರತ್ಯಯ ಸೇರಿದೆ. ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಪ್ರಿಯಾ ಡಸ್ ನಾಟ್ ರೀಡ್ ದ ಬುಕ್, ಇಲ್ಲಿ ಡಸ್ ಅನ್ನುವಂಥದ್ದು ಬಂದಿದೆ, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸು. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಇದೆ. ಐ ಡು ನಾಟ್ ರೈಟ್ ಎ ನಾವೆಲ್, ಇಲ್ಲಿ ಡೂ ಬಂದಿರೋದ್ರಿಂದ ನಾವು ನೆಗೆಟಿವ್ ಸೆಂಟೆನ್ಸ್ ಇದೆ. ಇಲ್ಲಿ ನೆಗೆಟಿವ್ ಸೆಂಟೆನ್ಸಲ್ಲಿ ನಾವು ಏನು ಮಾಡ್ತೀವಿ, ಡೂ ಅಥವಾ ಡಸ್ ಅನ್ನುವಂಥ ವರ್ಬ್ ಫಾರ್ಮ್ಸ್ ಅಥವಾ ಡೂ ಫಾರ್ಮ್ಸ್ಗಳನ್ನು ಯೂಸ್ ಮಾಡ್ತೀವಿ. ಡೂ ಅಥವಾ ಡಸ್ ಬಂದಿದೆ ಅಂತಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಡಿಡ್ ಅನ್ನುವಂಥ ಡೂ ಫಾರ್ಮ್ಸ್ ಬಂದಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದರೆ ಕಾಂಪ್ಲಿಕೇಟೆಡ್ ಅಲ್ಲ, ತುಂಬಾ ಈಸಿಯಾಗಿರುವಂಥದ್ದು. ಸಬ್ಜೆಕ್ಟ್ ಇರುತ್ತೆ ಪ್ಲಸ್ V1 ಇರುತ್ತೆ. ಹಿ ಶಿ ಇಟ್ ಬಂದಾಗ ಮಾತ್ರ ಏನಿರುತ್ತೆ, ಎಸ್ ಅಥವಾ ಇ ಎಸ್ ಅನ್ನುವಂಥದ್ದು ವರ್ಬ್ಗೆ ಆ್ಯಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಫಸ್ಟ್ ಒನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸೆಕೆಂಡ್ ಒನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಈ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಈಸ್, ಆ್ಯಮ್, ಆರ್ ಅನ್ನುವಂಥ 3 ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ. ಈಸ್, ಆ್ಯಮ್, ಆರ್ ಅನ್ನುವಂಥದ್ದು. ಈಸ್, ಆ್ಯಮ್, ಆರ್ ಇಲ್ಲಿ ಕಂಟಿನ್ಯೂಯಸ್ ಟೆನ್ಸ್ ಅಂತ ಬಂದಾಗ ಅದು ಪ್ರೆಸೆಂಟ್ ಟೆನ್ಸ್ ಇರಲಿ, ಪಾಸ್ಟ್ ಟೆನ್ಸ್ ಇರಲಿ ಅಥವಾ ಫ್ಯೂಚರ್ ಟೆನ್ಸ್ ಇರಲಿ, ಏನಾಗಿರುತ್ತೆ, ING ಫಾರ್ಮ್ ಬಂದಿರುತ್ತೆ. ಕಂಟಿನ್ಯೂಯಸ್ ಟೆನ್ಸ್ ಅಂತಂದಾಗ ಕಂಪಲ್ಸರಿಯಾಗಿ ING ಫಾರ್ಮ್ ಬಂದಿರ್ತವೆ, ಪ್ಲಸ್ ಏನಿರುತ್ತೆ ಅಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಬಂದಿರ್ತವೆ. ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಇರೋದ್ರಿಂದ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಈಸ್, ಆ್ಯಮ್, ಆರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ. ಇಲ್ಲಿ ಯಾವುದ್ರ ಮುಂದೆ ಯಾವ ವರ್ಬ್ಗಳು ಬರ್ತಾವೆ, ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ ಅಂತಂದರೆ ಐ ಮುಂದ್ಗಡೆ ಆ್ಯಮ್ ಬರುತ್ತೆ, ವಿ ಮುಂದ್ಗಡೆ ಆರ್ ಬರುತ್ತೆ, ಯು ಮುಂದ್ಗಡೆ ಆರ್ ಬರುತ್ತೆ, ಯು ಮತ್ತು ದೇ ಕೂಡ ಏನು ಬರುತ್ತೆ, ಆರ್ ಅನ್ನುವಂಥದ್ದು ಬರುತ್ತೆ. ಹಿ ಶಿ ಇಟ್ ಬಂದಾಗ ಏನು ಬರುತ್ತೆ, ಈಸ್ ಅನ್ನುವಂಥದ್ದು ಬರುತ್ತೆ. ಹಿ ಶಿ ಇಟ್ ಅನ್ನುವಂಥದ್ದು ಬಂದಾಗ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಈಸ್ ಅನ್ನುವಂಥದ್ದು ಬರುತ್ತೆ. ಐ ವಿ ಯು ದೇ ಮುಂದ್ಗಡೆ
ಐ ಮುಂದ್ಗಡೆ ಆ್ಯಮ್ ಬರುತ್ತೆ, ವಿ ಯು ದೇ ಮುಂದ್ಗಡೆ ಆರ್ ಬರುತ್ತೆ, ಹಿ ಶಿ ಇಟ್ ಬಂದಾಗ ಈಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈಸ್ ಆ್ಯಮ್ ಆರ್ ಅನ್ನುವಂಥವು ಹೆಲ್ಪಿಂಗ್ ವರ್ಬ್ಸ್ಗಳಾಗಿರ್ತವೆ. ಅದ್ರ ಮುಂದ್ಗಡೆ ಐ ಎನ್ ಜಿ ಫಾರ್ಮ್ ಇರುತ್ತೆ. ಸಬ್ಜೆಕ್ಟ್ ಮುಂದ್ಗಡೆ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ, ಪ್ಲಸ್ ಏನಾಗಿರುತ್ತೆ ಐ ಎನ್ ಜಿ ಫಾರ್ಮ್ ಇರುತ್ತೆ. ಸೊ ಫಸ್ಟ್ ಒನ್ ಎಕ್ಸಾಂಪಲ್ ನೋಡೋಣ. ಐ ಆಮ್ ಲರ್ನಿಂಗ್. ಐ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ, ಆ್ಯಮ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಲರ್ನ್ ಅನ್ನುವಂಥದ್ದು V1 ಆದರೆ ಐ ಎನ್ ಜಿ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು. ಸೊ ನೆಕ್ಸ್ಟ್ ಐ ಆಮ್ ವಾಚಿಂಗ್ ಟಿ ವಿ. ಅನು ಈಸ್ ಸ್ಪೆಂಡಿಂಗ್ ಮನಿ. ಇಲ್ಲಿ ಐ ಎನ್ ಜಿ ಫಾರ್ಮ್ ಇದೆ ಸ್ಪೆಂಡಿಂಗ್ ಅನ್ನುವಂಥದ್ದು. ದೇ ಆರ್ ಸ್ವಿಮ್ಮಿಂಗ್ ಇನ್ ದ ರಿವರ್. ನೆಕ್ಸ್ಟ್ ಶಿ ಈಸ್ ಬ್ರಿಂಗಿಂಗ್ ವಾಟರ್. ಈಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ಬ್ರಿಂಗಿಂಗ್ ಅನ್ನುವಂಥದ್ದು ಐ ಎನ್ ಜಿ ಫಾರ್ಮ್ ಇದೆ, ಶಿ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇಲ್ಲಿ ಏನಿರುತ್ತೆ ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಬಂದಿರ್ತೈತಿ, ಪ್ಲಸ್ V3 ಇರ್ತೈತಿ. ಹ್ಯಾವ್ ಯಾವಾಗ ಬಂದಿರತ್ತೆ ಅಂತಂದಾಗ ಐ ವಿ ಯು ದೇ ಬಂದಾಗ ಹ್ಯಾವ್ ಬರುತ್ತೆ, ಅವುಗಳ ಮುಂದ್ಗಡೆ ಹಿ ಶಿ ಇಟ್ ಬಂದಾಗ ಅವುಗಳ ಮುಂದ್ಗಡೆ ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹಿ ಶಿ ಇಟ್ ಬಂದಾಗ ಅವುಗಳ ಮುಂದ್ಗಡೆ ಹ್ಯಾಸ್ ಬರುತ್ತೆ, ಐ ವಿ ಯು ದೇ ಅವುಗಳ ಮುಂದೆ ಹ್ಯಾವ್ ಬರುತ್ತೆ. ಸೊ ಇಲ್ಲಿ ಎಕ್ಸಾಂಪಲ್ ಥ್ರೂ ನೋಡ್ತಾ ಹೋಗೋಣ. ವಿ ಹ್ಯಾವ್ ಗಾನ್ ಟು ಆಗ್ರಾ. ಪರ್ಫೆಕ್ಟ್ ಅನ್ನುವಂಥದ್ದು ಇಲ್ಲಿ V3 ಬರುತ್ತೆ. ಪರ್ಫೆಕ್ಟ್ ಟೆನ್ಸ್ ಬಂದಾಗ ಯಾವಾಗಲೂ V3 ಇರುತ್ತೆ. ಅದು ಪಾಸ್ಟ್ ಟೆನ್ಸ್ ಆಗಿರ್ಬೋದು, ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಫ್ಯೂಚರ್ ಟೆನ್ಸ್ ಆಗಿರ್ಬೋದು. ಪರ್ಫೆಕ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು V3 ಆಗಿರ್ತೈತಿ. ಸೊ ಇಲ್ಲಿ ಗಾನ್ ಅನ್ನುವಂಥದ್ದು V3. ವಿ ಹ್ಯಾವ್ ಗಾನ್ ಟು ಆಗ್ರಾ. ಗಾನ್ ಅನ್ನುವಂಥದ್ದು V3. ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ಸ್ ಬರ್ತಾವೆ. ವಿ ಮುಂದ್ಗಡೆ ಏನಾಗತ್ತೆ ಹ್ಯಾವ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ವಿ ಹ್ಯಾವ್ ಗಾನ್ ಟು ಆಗ್ರಾ. ಸೆಕೆಂಡ್ ಒನ್ ಹೇಮಾ ಹ್ಯಾಸ್ ಮಿಸ್ ಫಯರ್ಡ್. ಇಲ್ಲಿ ಹೇಮಾ ಅನ್ನುವಂಥದ್ದು ಶಿ ಆಗಿರುತ್ತೆ. ಸೊ ಇಲ್ಲಿ ಹ್ಯಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬಂದಿದೆ. ಪ್ರಜ್ವಲ್ ಹ್ಯಾಸ್ ಸಂಗ್ ಎ ಸಾಂಗ್. ನೆಕ್ಸ್ಟ್ ಐ ಹ್ಯಾವ್ ಬಾಟ್ ನ್ಯೂ ಮೊಬೈಲ್ಸ್. ಬಾಟ್ ಅನ್ನುವಂಥದ್ದು V3, ಹ್ಯಾವ್ ಅನ್ನುವಂಥದ್ದು ಐ ಇರೋದ್ರಿಂದ ಹ್ಯಾವ್ ಬಂದಿದೆ. ನೆಕ್ಸ್ಟ್ ಶಿ ಹ್ಯಾಸ್ ಗಿವನ್ ಮೀ ರೋಸ್. ಗಿವನ್ ಅನ್ನುವಂಥದ್ದು V3, ಹ್ಯಾಸ್ ಅನ್ನುವಂಥದ್ದು ಶಿ ಇರೋದ್ರಿಂದ ಹ್ಯಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದಿದೆ. ಸೊ ಇಲ್ಲಿ ಶಿ ಹ್ಯಾಸ್ ಗಿವನ್ ಮೀ ರೋಸ್ ಅನ್ನುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು. ನೆಕ್ಸ್ಟ್ ಫೋರ್ತ್ ಒನ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಸಬ್ಜೆಕ್ಟ್ ಇರುತ್ತೆ, ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಬರುತ್ತೆ. ಇಲ್ಲಿ ಪ್ಲಸ್ ಬೀನ್ ಅನ್ನುವಂಥದ್ದು ಬರುತ್ತೆ, ಪ್ಲಸ್ V1 ಪ್ಲಸ್ ಐ ಎನ್ ಜಿ ಅನ್ನುವಂಥದ್ದು. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ಗೂ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೂ ಮೆನಿ ಅಂತಂದರೆ ಅಗದಿ ಸ್ವಲ್ಪನೇ ಡಿಫ್ರೆನ್ಸ್ ಇರುತ್ತೆ. ಬೀನ್ ಅನ್ನುವಂಥ ವರ್ಬ್ ಏನಾಗಿರುತ್ತೆ ಹೆಲ್ಪಿಂಗ್ ವರ್ಬ್ ಎಕ್ಸ್ಟ್ರಾ ಆ್ಯಡ್ ಆಗಿರ್ತೈತಿ. ಅಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಸೇಮ್ ಬಂದಿರ್ತೈತಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ ಹ್ಯಾಸ್ ಸೇಮ್ ಬಂದಿರ್ತೈತಿ. ಬೀನ್ ಬಂದಿರೋದಿಲ್ಲ, ಅಲ್ಲಿ V3 ಇರುತ್ತೆ. ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಬೀನ್ ಪ್ಲಸ್ ಐ ಎನ್ ಜಿ ಬಂದಿರ್ತೈತಿ. ಸೊ ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಐ ಹ್ಯಾವ್ ಬೀನ್ ಲರ್ನಿಂಗ್ ಸಿನ್ಸ್ 2020 ಅಂತಂದರೆ ನಾನು 2020ಇಂದಲೂ ಕೂಡ ಏನು ಮಾಡ್ತಾ ಇದ್ದೀನಿ ಕಲಿತಾ ಇದ್ದೀನಿ ಅನ್ನುವಂಥದ್ದು. ಐ ಹ್ಯಾವ್ ಬೀನ್ ಲರ್ನಿಂಗ್ ಸಿನ್ಸ್ 2020 ಅನ್ನುವಂಥದ್ದು. ಇಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬಂದಿರುತ್ತೆ. ಹ್ಯಾವ್ ಯಾವಾಗ ಬರುತ್ತೆ ಅಂದರೆ ಐ ಮುಂದ್ಗಡೆ ಹ್ಯಾವ್ ಬರುತ್ತೆ, ವಿ ಯು ದೇ ಇವುಗಳ ಮುಂದ್ಗಡೆ ಹ್ಯಾವ್ ಬರುತ್ತೆ. ಹಿ ಶಿ ಇಟ್ ಬಂದಾಗ ಮಾತ್ರ ಹ್ಯಾಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬಂದಿರುತ್ತೆ. ಇಲ್ಲಿ ಕಂಟಿನ್ಯೂಸ್ ಟೆನ್ಸ್ ಇರೋದ್ರಿಂದ ಐ ಎನ್ ಜಿ ಫಾರ್ಮ್ ಬಂದೈತಿ. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂಸನ್ನು ಇಂಡಿಕೇಟ್ ಮಾಡೋದ್ರಿಂದ ಏನಾಗಿದೆ ಇಲ್ಲಿ ಬೀನ್ ಅನ್ನುವಂಥದ್ದು ಬಂದಿದೆ. ಸೊ ಯು ಹ್ಯಾವ್ ಬೀನ್ ಚೀಟಿಂಗ್ ಹರ್. ನೆಕ್ಸ್ಟ್ ಎಕ್ಸಾಂಪಲ್ ಯು ಹ್ಯಾವ್ ಬೀನ್ ಚೀಟಿಂಗ್ ಹರ್. ನೆಕ್ಸ್ಟ್ he has been living Agra. They have been opposing my friend. ಅನ್ನುವಂಥದ್ದು. ಇದೇ ರೀತಿ ಇವೆಲ್ಲವೂ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ಸ್ ಆಗಿವೆ. ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಬೀನ್ ಅನ್ನುವಂಥದ್ದು ಎಕ್ಸ್ಟ್ರಾ ಬಂದಿರುತ್ತೆ. ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಆಲ್ಮೋಸ್ಟ್ ಯಾವಾಗಲೂ ಏನಿರುತ್ತೆ V1 ಪ್ಲಸ್ ಐ ಎನ್ ಜಿ ಇರ್ತೈತಿ. ಹಿ ಶೀಟ್ ಬಂದಾಗ ಏನಿರುತ್ತೆ ಹ್ಯಾವ್ ಅಥವಾ ಹ್ಯಾಸ್ ಬಂದೈತಿ. ಇಲ್ಲಿ ಪರ್ಫೆಕ್ಟ್ ಕಂಟಿನ್ಯೂ ಇರೋದ್ರಿಂದ ಬೀನ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬಂದೈತಿ. ಸೊ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಆರ್ ಹ್ಯಾಸ್ ಪ್ಲಸ್ ಬೀನ್ ಪ್ಲಸ್ ಐ ವರ್ಬ್ ಪ್ಲಸ್ ಐ ಎನ್ ಜಿ ಅನ್ನುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಟೆನ್ಸ್ ಪಾಸ್ಟ್ ಟೆನ್ಸ್ ಅನ್ನುವಂಥದ್ದು. ಪಾಸ್ಟ್
ಪಾಸ್ಟ್ ಟೆನ್ಸ್ ಅಂತಂದರೆ ಭೂತಕಾಲ. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ 4 ವಿಧಗಳು ಬರುತ್ತವು. ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ V2 ಇರುತ್ತೆ. ಅದೇ ಸಿಂಪಲ್ ಪ್ರೆಸೆಂಟಲ್ಲಿ ಸಬ್ಜೆಕ್ಟ್ ಪ್ಲಸ್ V1 ಇತ್ತು. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ V2 ಇರುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಸಬ್ಜೆಕ್ಟ್ ಪ್ಲಸ್ ವಾಸ್ ಆರ್ ವರ್ ಪ್ಲಸ್ ವರ್ಬ್ ಪ್ಲಸ್ ING ಅನ್ನುವಂಥದ್ದು. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಿರುತ್ತೆ, ವಾಸ್ ಅಥವಾ ವರ್ ಹೆಲ್ಪಿಂಗ್ ವರ್ಬ್ ಬಂದಿರ್ತವೆ. ಅದೇ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ನೋಡ್ತಾ ಹೋದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈಸ್ ಆಮ್ ಆರ್ ಅನ್ನುವಂಥವು ಏನಿರುತ್ತೆ ಹೆಲ್ಪಿಂಗ್ ವರ್ಬ್ಸ್ ಬಂದಿರ್ತವೆ. ಸೊ ನಾವು ಈ ರೀತಿ ಕಂಪ್ಯಾರಿಸನ್ ಮಾಡಿ ಓದೋದ್ರಿಂದ ಈಸಿಯಾಗಿ ನೆನ್ಪಿಡಬಹುದು. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಇರುತ್ತೆ. ಅಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಅನ್ನುವಂಥದ್ದು ಬಂದಿತ್ತು, ಇಲ್ಲಿ ಹ್ಯಾಡ್ ಅನ್ನುವಂಥದ್ದಿದೆ. ಸೊ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ ವರ್ಬ್ ಪ್ಲಸ್ ING ಇರುತ್ತೆ. ಈಗ ಇನ್ ಡೀಟೇಲಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂತಂದರೆ ಸಾದಾ ಭೂತಕಾಲ. ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನಿರುತ್ತೆ, ಸಬ್ಜೆಕ್ಟ್ ಪ್ಲಸ್ V2 ಇರುತ್ತೆ. ಸಬ್ಜೆಕ್ಟ್ ಅಂತಂದರೆ ಐ, ವಿ, ಯು, ಹಿ, ಶಿ, ಇಟ್ ಅಥವಾ ಅಲ್ಲಿ ಯಾವುದಾದ್ರೂ ಹೆಸರುಗಳು ಬಂದಿರಬಹುದು, ನೌನ್ಸ್ಗಳಾಗಿರ್ಬೋದು, ಅವೆಲ್ಲವೂ ಏನಾಗಿರುತ್ತವೆ, ಸಬ್ಜೆಕ್ಟ್ ಆಗಿರುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್, ಐ ರೋಟ್ ಎ ಲೆಟರ್. ರೋಟ್ ಅನ್ನುವಂಥದ್ದು V2 ಆಗಿರುತ್ತೆ. ನೆಕ್ಸ್ಟ್, ಹಿ ಟ್ರೈಡ್ ಟು ಲರ್ನ್. ಥರ್ಡ್ ಒನ್, ಶಿ ರ್ಯಾನ್ ವೆರಿ ಫಾಸ್ಟ್. ನೆಕ್ಸ್ಟ್, ದೇ ವನ್ ದ ಮ್ಯಾಚ್. ನೆಕ್ಸ್ಟ್ ಎಕ್ಸಾಂಪಲ್, ಹಿ ಡಿಡ್ ನಾಟ್ ಕಿಲ್ ಟೈಗರ್. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ನೋಡಿದಾಗ ಡೂ ಅಥವಾ ಡಸ್ ಅನ್ನುವಂಥದ್ದು ಏನಿರುತ್ತೆ ಹೆಲ್ಪಿಂಗ್ ವರ್ಬ್. ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಏನಿರುತ್ತೆ ಡೂ ಅಥವಾ ಡಸ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ ಅಂತ ಹೇಳಿದ್ನಿ. ಸೊ ಅದೇ ರೀತಿ ಇಲ್ಲಿ ಪಾಸ್ಟ್ ಟೆನ್ಸ್ ಬಂದಾಗ ಡಿಡ್ ಅನ್ನುವಂಥದ್ದು ಬಂದಿತ್ತು ಅಂತಂದ್ರೆ ಅದು ನಾವು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ ಅನ್ನುವಂಥದ್ದು ತಿಳಿಬೇಕು. ಡಿಡ್ ಅನ್ನುವಂಥದ್ದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಬರುವಂಥದ್ದು. ಇದು ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಮಾತ್ರ ಡಿಡ್ ಅನ್ನುವಂಥದ್ದು ಬಂದಿರುತ್ತೆ. ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ನೆಗೆಟಿವ್ ಅಥವಾ ಇಂಟ್ರೋವೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ನಾವು ನೆಗೆಟಿವ್ ಇಂಟ್ರೋವೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಇಲ್ಲಿ ಡಿಡ್ ಅನ್ನುವಂಥದ್ದು ಬರುತ್ತೆ. ಸೊ ಅದೇ ರೀತಿ ನಾವು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಡೂ ಅಥವಾ ಡಸ್ ಅನ್ನುವಂಥದ್ದು ನೆಗೆಟಿವ್ ಅಥವಾ ಇಂಟ್ರೋವೇಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ ಮಾತ್ರ ಡೂ ಅಥವಾ ಡಸ್ ಅನ್ನುವಂಥವು ಯೂಸ್ ಆಗ್ತಿತ್ತು. ಸೊ ಅದೇ ರೀತಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಡಿಡ್ ಅನ್ನುವಂತಹದ್ದು ನೆಗೆಟಿವ್ ಮತ್ತು ಇಂಟ್ರೋವೇಟಿವ್ ಸೆಂಟೆನ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಒನ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್, ಅಪೂರ್ಣ ಭೂತಕಾಲ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಇಲ್ಲಿ ಏನಾಗಿರುತ್ತೆ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನಿರುತ್ತೆ, ಸಬ್ಜೆಕ್ಟ್ ಇರುತ್ತೆ, ವಾಸ್ ಅಥವಾ ವರ್ ಅನ್ನುವಂತಹದ್ದು ಏನಿರುತ್ತೆ ಹೆಲ್ಪಿಂಗ್ ವರ್ಬ್ಸ್ ಬಂದಿರ್ತೈತಿ, ಪ್ಲಸ್ V1 ಇರುತ್ತೆ, ಪ್ಲಸ್ ING ಇರ್ತೈತಿ. ಇಲ್ಲಿ ಪಾಸ್ಟ್ ಟೆನ್ಸನ್ನು ನಾವು ತೋರಿಸ್ಬೇಕಾಗಿರುತ್ತೆ. ಇಲ್ಲಿ ಬ್ರಿಂಗಿಂಗ್ ಅನ್ನುವಂಥದ್ದು ಕೂಡ ಇಲ್ಲಿ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡೋದಿಲ್ಲ. ಇಲ್ಲಿ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ಯಾವುದಂತಂದ್ರೆ ವಾಸ್ ಅನ್ನುವಂಥದ್ದು. ಸಿಂಪಲ್ ಪಾಸ್ಟ್ ಆಗಿದ್ದರೆ ಏನಾಗ್ತಿತ್ತು, ಅಲ್ಲಿ V2 ಬರ್ತಿತ್ತು. ಸೊ ಇಲ್ಲಿ ನಾವು ಕಂಟಿನ್ಯೂಸ್ ಟೆನ್ಸಲ್ಲಿ ಕಂಟಿನ್ಯೂಸ್ ಟೆನ್ಸಲ್ಲಿ ಪಾಸ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು ವಾಸ್ ಅಥವಾ ವರ್ ಅನ್ನುವಂಥ 2 ವರ್ಬ್ಸ್ಗಳಾಗಿರ್ತವೆ, ಹೆಲ್ಪಿಂಗ್ ವರ್ಬ್ಸ್ಗಳಾಗಿರ್ತವೆ. ಸೊ ಐ ಮುಂದ್ಗಡೆ ಯಾವಾಗಲೂ ವಾಸ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬರುತ್ತೆ ಪಾಸ್ಟ್ ಟೆನ್ಸಲ್ಲಿ. ಹಿ ಶಿ ಇಟ್ ಬಂದಾಗ ವಾಸ್ ಬರುತ್ತೆ. ಅದೇ ರೀತಿ ಯು ಮತ್ತು ದೇ ವಿ ಮುಂದ್ಗಡೆ ಏನು ಬರುತ್ತೆ, ವರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಐ ವಾಸ್ ಬ್ರಿಂಗಿಂಗ್ ದ ಬುಕ್. ನೆಕ್ಸ್ಟ್, ಹಿ ವಾಸ್ ವಾಚಿಂಗ್ ಕ್ರಿಕೆಟ್. ನೆಕ್ಸ್ಟ್, ದೇ ವರ್ ರೈಡಿಂಗ್ ದ ಹಾರ್ಸ್. ನೆಕ್ಸ್ಟ್ ಒನ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ಭೂತಕಾಲ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದರೆ ಪರ್ಫೆಕ್ಟ್ ಅಂತ ಬಂದಾಗ ಆಲ್ವೇಸ್ ಏನಿರುತ್ತೆ, V3 ಇರುತ್ತೆ. ಸೊ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟನ್ನು ಇಂಡಿಕೇಟ್ ಮಾಡುವಂಥದ್ದು ಹ್ಯಾಡ್ ಅನ್ನುವಂಥದ್ದು ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಅನ್ನುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಒಂದು ರೂಲ್ ಅಂತ ಹೇಳ್ಬೋದು. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಅನ್ನುವಂಥದ್ದು. ಇಲ್ಲಿ ಐ ಹ್ಯಾಡ್ ಸೀನ್ ದ್ಯಾಟ್ ಫಿಲ್ಮ್. ಹ್ಯಾಡ್ ಅನ್ನುವಂಥದ್ದು ಪರ್ಫೆಕ್ಟ್ ಟೆನ್ಸಲ್ಲಿ ಬರುವಂಥದ್ದು, ಸೀನ್ ಅನ್ನುವಂಥದ್ದು V3 ಆಗಿರುತ್ತೆ. ಐ ಹ್ಯಾಡ್ ಸೀನ್ ದ್ಯಾಟ್ ಫಿಲ್ಮ್. ನೆಕ್ಸ್ಟ್, ವಿ ಹ್ಯಾಡ್ ವಿಸಿಟೆಡ್ ಆಗ್ರಾ. ಥರ್ಡ್ ಒನ್, ಹಿ ಹ್ಯಾಡ್ ಟೇಕನ್ ಮೈ ಬುಕ್. ನೆಕ್ಸ್ಟ್ ಒನ್, ದೇ ಹ್ಯಾಡ್ ಬೀಟನ್ ಥೀಫ್. ದೇ ಹ್ಯಾಡ್ ಬೀಟನ್ ಥೀಪ್ ಅನ್ನುವಂಥದ್ದು ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು. ಹ್ಯಾಡ್ ಅನ್ನುವಂಥದ್ದು ಬಂದಾಗ ಅಲ್ಲಿ ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುತ್ತೆ. ಹ್ಯಾಡ್ ಅನ್ನುವಂಥದ್ದು ಪರ್ಫೆಕ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಸೀನ್ ಅನ್ನುವಂಥದ್ದು V3, ಹ್ಯಾಡ್ ಪ್ಲಸ್ V3 ಬಂದಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ತೈತಿ.
ಹ್ಯಾಡ್ ಪ್ಲಸ್ ವಿ3 ಬಂದಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ತೈತಿ. ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ವಿ3 ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರ್ತೈತಿ. ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ವಿ3 ಬಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿರ್ತೈತಿ. ಹ್ಯಾಡ್ ಪ್ಲಸ್ ವಿ3 ಬಂದಾಗ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿರ್ತೈತಿ. ನೆಕ್ಸ್ಟ್ ಫೋರ್ತ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನುವಂಥದ್ದು ಅಪೂರ್ಣ ಪೂರ್ಣ ಭೂತಕಾಲ ಅಂತ. ಇಲ್ಲಿ ಏನು ರೂಲ್ ಬರುತ್ತಂದ್ರೆ ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಪ್ಲಸ್ ಹ್ಯಾಡ್ ಬೀನ್ ಇರುತ್ತೆ ಪ್ಲಸ್ ವಿ1 ಪ್ಲಸ್ ING ಅನ್ನುವಂಥದ್ದು. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಮಾಡುತ್ತಿದ್ದನು ಅಂತಂದರೆ ಹಿಂದುಗಡೆ ಅಂತಂದರೆ ಆಲ್ರೆಡಿ ಏನಾಗೈತೆ ವರ್ಕ್ ಹ್ಯಾವ್ ಡನ್. ಅವಾಗ ಹಿಂದಿನ ಕಾಲದೊಳಗೆ ಅಂತಂದ್ರೆ ಆಲ್ರೆಡಿ ಮೊನ್ನೆ ಅನ್ನುವಂಥದ್ದು ಅಥವಾ ಭೂತಕಾಲದೊಳಗೆ ಕಾರ್ಯ ಮುಗಿದು ಹೋಗಿರತ್ತಲ್ಲ ಅವಾಗ ಇನ್ನೂ ಕೆಲಸ ಮಾಡುತ್ತಿದ್ದನು ಅನ್ನುವಂಥದ್ದನ್ನು ಇಂಡಿಕೇಟ್ ಮಾಡುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಳತ್ತೆ. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಬೀನ್ ಬರುತ್ತೆ ಪ್ಲಸ್ ವಿ1 ಪ್ಲಸ್ ING ಅನ್ನುವಂಥದ್ದು. ಇಲ್ಲಿ ಮಹಾದೇವ್ ಹ್ಯಾಡ್ ಬೀನ್ ಟೇಕಿಂಗ್ ಸ್ವೀಟ್ಸ್ ಅನ್ನುವಂಥದ್ದು. ಮಹಾದೇವ್ ಹ್ಯಾಡ್ ಬೀನ್ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸನ್ನು ತೋರಿಸ್ತೈತಿ, ಹ್ಯಾಡ್ ಅನ್ನುವಂಥದ್ದು ಪರ್ಫೆಕ್ಟನ್ನು ತೋರಿಸ್ತೈತಿ. ಇಲ್ಲಿ ಬೀನ್ ಪ್ಲಸ್ ಟೇಕಿಂಗ್ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸನ್ನು ತೋರಿಸುತ್ತೆ. ಮಹಾದೇವ್ ಹ್ಯಾಡ್ ಬೀನ್ ಟೇಕಿಂಗ್ ಸ್ವೀಟ್ಸ್. ನೆಕ್ಸ್ಟ್ ಮೋನಿಕಾ ಹ್ಯಾಡ್ ಬೀನ್ ಟೆಲ್ಲಿಂಗ್ ಟ್ರೂತ್. ನೆಕ್ಸ್ಟ್ ಸಹನಾ ಹ್ಯಾಡ್ ಬೀನ್ ಸೆಲ್ಲಿಂಗ್ ಫ್ರೂಟ್ಸ್. ನೆಕ್ಸ್ಟ್ ಪಲ್ಲವಿ ಹ್ಯಾಡ್ ಬೀನ್ ಟೀಚಿಂಗ್ ಇಂಗ್ಲೀಷ್. ಇಲ್ಲಿ ಹ್ಯಾಡ್ ಬೀನ್ ಪ್ಲಸ್ ವಿ1 ಪ್ಲಸ್ ING ಅನ್ನುವಂಥದ್ದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಇಂಡಿಕೇಟ್ ಮಾಡುವಂಥದ್ದು. ನೆಕ್ಸ್ಟ್ ಫ್ಯೂಚರ್ ಟೆನ್ಸಲ್ಲಿ ಮತ್ತೆ 4 ವಿಧಗಳು ಬರ್ತಾವೆ. ಫಸ್ಟ್ ಒನ್ ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಬಂದಿರುತ್ತೆ, ವಿ1 ಇರುತ್ತೆ. ಫ್ಯೂಚರ್ ಟೆನ್ಸಲ್ಲಿ ಏನಿರುತ್ತೆ, ವಿಲ್ ಅಥವಾ ಶಾಲ್ ಅನ್ನುವಂಥ ವರ್ಬ್ಸ್ ಬರ್ತಾವೆ. ಐ ಶಾಲ್ ವಿಸಿಟ್ ಆಗ್ರಾ, ಐ ಮುಂದ್ಗಡೆ ಯಾವಾಗಲೂ ಶಾಲ್ ಬರುತ್ತೆ. ನೆಕ್ಸ್ಟ್ ವಿ ಯು ಹಿ ಎಲ್ಲವುಗಳ ಮುಂದ್ಗಡೆ ವಿಲ್ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ವಿ ವಿಲ್ ಆ್ಯಕ್ಟ್ ಇನ್ ದ ಫಿಲ್ಮ್, ಶಿ ವಿಲ್ ಅಚೀವ್ ಇನ್ ಲೈಫ್, ಹಿ ವಿಲ್ ರೈಡ್ ಮೋಟರ್ ಸೈಕಲ್ ಅನ್ನುವಂಥದ್ದು. ಇಲ್ಲಿ ಕನ್ನಡದಲ್ಲಿ ನೋಡಬೇಕಾದ್ರೆ ಮಾಡುವನು ಅನ್ನುವಂಥದ್ದನ್ನು ಮೀನಿಂಗನ್ನು ಕೊಡುತ್ತೆ, ಅಂದರೆ ಮುಂದ್ಗಡೆ ಮಾಡಬಹುದು, ಮಾಡುವನು ಅನ್ನುವಂಥದ್ದು. ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅನ್ನೋದು. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಪೂರ್ಣ ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಪ್ಲಸ್ ವಿಲ್ ಪ್ಲಸ್ ಶಾಲ್ ಪ್ಲಸ್ ಬಿ. ಇಲ್ಲಿ ಕಂಟಿನ್ಯೂಸ್ ಟೆನ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ ಬಿ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಶಾಲ್ ಬಿ ಕಾಲಿಂಗ್, ಶಾಲ್ ಬಿ ಪ್ಲಸ್ ING ಅನ್ನುವಂಥದ್ದು. ಐ ಶಾಲ್ ಬಿ ಕಾಲಿಂಗ್, ವಿ ಶಾಲ್ ಬಿ ಕಟಿಂಗ್ ದ ಪೇಪರ್, ಶಿ ವಿಲ್ ಬಿ ಪ್ಲೇಯಿಂಗ್ ಅನ್ನುವಂಥದ್ದು. ದೇ ವಿಲ್ ಬಿ ಪಾರ್ಕಿಂಗ್ ದ ಕಾರ್. ಐ ಶಾಲ್ ಬಿ ಕಾಲಿಂಗ್, ವಿ ಶಾಲ್ ಬಿ ಕಟಿಂಗ್ ದ ಪೇಪರ್, ಶಿ ವಿಲ್ ಬಿ ಪ್ಲೇಯಿಂಗ್, ದೇ ವಿಲ್ ಬಿ ಪಾರ್ಕಿಂಗ್ ದ ಕಾರ್. ಮಾಡುತ್ತಿರುವೆನು ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ ING ಫಾರ್ಮ್ ಬರುತ್ತೆ. ಸೊ ಫ್ಯೂಚರ್ ಟೆನ್ಸಲ್ಲಿ ಶಾಲ್ ಬಿ ಅನ್ನುವಂಥದ್ದು ಹೆಲ್ಪಿಂಗ್ ವರ್ಬ್ ಅನ್ನುವಂಥದ್ದು ಶಾಲ್ ಬಿ ಹೆಲ್ಪಿಂಗ್ ವರ್ಬ್ ಬರುತ್ತೆ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನೆಕ್ಸ್ಟ್ ಬರುವಂಥದ್ದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಪೂರ್ಣ ಭವಿಷ್ಯತ್ ಕಾಲ. ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಅನ್ನುವಂಥದ್ದು ಫ್ಯೂಚರ್ ಟೆನ್ಸಲ್ಲಿ ಬರುವಂಥದ್ದು. ನೆಕ್ಸ್ಟ್ ಇದರಲ್ಲಿ ಪರ್ಫೆಕ್ಟ್ ಟೆನ್ಸನ್ನು ಇಂಡಿಕೇಟ್ ಮಾಡಲಿಕ್ಕೆ ಹ್ಯಾವ್ ಅನ್ನುವಂಥ ವರ್ಬ್ ಬರುತ್ತೆ. ಸೊ ನೆಕ್ಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ವಿ3 ಬರುತ್ತೆ. ಈಗ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಐ ಶಾಲ್ ಹ್ಯಾವ್ ಟಾಕ್ಡ್ ವಿತ್ ಯು. ಇಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಏನು ಬರುತ್ತೆ, ವಿಲ್ ಅಥವಾ ಶಾಲ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಸ್ ಬರುತ್ತೆ. ಪರ್ಫೆಕ್ಟ್ ಟೆನ್ಸನ್ನು ಹೇಳುವಂಥದ್ದು ಯಾವುದು, ಹ್ಯಾವ್ ಅನ್ನುವಂಥದ್ದು. ಪರ್ಫೆಕ್ಟ್ ಟೆನ್ಸ್ ಅನ್ನುವಂಥದ್ದು ಬಂದಾಗ ಅಲ್ಲಿ ಯಾವಾಗಲೂ ಏನಿರುತ್ತೆ, ವಿ3 ಇರುತ್ತೆ. ವರ್ಬ್ ಫಾರ್ಮ್ ಯಾವಾಗಲೂ ವಿ3 ಇರುತ್ತೆ. ಸೊ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಐ ಶಾಲ್ ಹ್ಯಾವ್ ಟಾಕ್ಡ್ ವಿತ್ ಯು. ನೆಕ್ಸ್ಟ್ ರಾಬರ್ ವಿಲ್ ಹ್ಯಾವ್ ಲೂಟೆಡ್ ದ ಗೋಲ್ಡ್. ನೆಕ್ಸ್ಟ್ ಪ್ರಿಯಾ ವಿಲ್ ಹ್ಯಾವ್ ಮೇಲ್ಡ್ ದ ಲೆಟರ್. ಇಲ್ಲಿ ಶಾಲ್ ಅನ್ನುವಂಥದ್ದು ಐ ಮುಂದ್ಗಡೆ ಶಾಲ್ ಬರುತ್ತೆ. ಫ್ಯೂಚರ್ ಶಾಲ್ ಅಥವಾ ವಿಲ್ ಬಂದಿತ್ತಂದ್ರೆ ಅದು ಏನು ಮಾಡಬೇಕು, ಇಂಡಿಕೇಷನ್ ಏನಂತ ತೋರಿಸತ್ತಂತಂದ್ರೆ ಫ್ಯೂಚರ್ ಟೆನ್ಸನ್ನು ತೋರಿಸುತ್ತೆ. ಸೊ ಹ್ಯಾವ್ ಅನ್ನುವಂಥದ್ದು ಬಂದಾಗ ಅದು ಪರ್ಫೆಕ್ಟ್ ಟೆನ್ಸನ್ನು ತೋರಿಸುತ್ತೆ. ವಿ3 ಬಂದಾಗ ಕೂಡ ಅದು ಪರ್ಫೆಕ್ಟ್ ಟೆನ್ಸನ್ನು ತೋರಿಸ್ತೈತಿ. ಸೊ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಏನಿರುತ್ತೆ ಅಂತಂದರೆ ಸಬ್ಜೆಕ್ಟ್ ಇರುತ್ತೆ, ವಿಲ್ ಅಥವಾ ಶಾಲ್ ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಹ್ಯಾವ್ ಬೀನ್ ಬರುತ್ತೆ ಪ್ಲಸ್ ವಿ1 ಪ್ಲಸ್ ING.
ಇಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಬಂದಾಗ ವಿಲ್ ಅಥವಾ ಶಾಲ್ ಅನ್ನುವಂಥದ್ದು ಕಂಪಲ್ಸರಿಯಾಗಿ ಬರುತ್ತೆ. ಆಯ್ ಬಂದಿತ್ತಂದ್ರೆ ಅದ್ರ ಮುಂದ್ಗಡೆ ಶಾಲ್ ಅನ್ನುವಂಥದ್ದು ಬರ್ತೈತಿ. ಅದೇ ರೀತಿ ಹ್ಯಾವ್ ಅನ್ನುವಂಥದ್ದು ಬರ್ತೈತಿ. ಐ ಶಾಲ್ ಹ್ಯಾವ್ ಬೀನ್ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸನ್ನು ಹೇಳುತ್ತೆ. ಐ ಶಾಲ್ ಹ್ಯಾವ್ ಬೀನ್ ಟಾಕಿಂಗ್ ಅನ್ನುವಂಥದ್ದು. ನೆಕ್ಸ್ಟ್ ರಾಬರ್ ವಿಲ್ ಹ್ಯಾವ್ ಬೀನ್ ಲೂಟಿಂಗ್ ದ ಗೋಲ್ಡ್. ಪ್ರಿಯಾ ವಿಲ್ ಹ್ಯಾವ್ ಬೀನ್ ಮೇಲಿಂಗ್ ದ ಲೆಟರ್. ಪ್ರಿಯಾ ವಿಲ್ ಹ್ಯಾವ್ ಬೀನ್ ಮೇಲಿಂಗ್ ದ ಲೆಟರ್. ಇಲ್ಲಿ ವಿಲ್ ಅಥವಾ ಶಾಲ್ ಅನ್ನುವಂಥದ್ದು ಫ್ಯೂಚರ್ ಟೆನ್ಸಲ್ಲಿ ಬರುತ್ತೆ. ಹ್ಯಾವ್ ಬೀನ್ ಅನ್ನುವಂಥದ್ದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬರ್ತೈತಿ. ಸೊ ಟಾಕಿಂಗ್ ಲೂಟಿಂಗ್ ಅನ್ನುವಂಥದ್ದು V1 + ING ಆಗಿರ್ತೈತಿ. ಸೊ ನಾವೀಗ ಓವರಾಲಾಗಿ ನೋಡ್ತಾ ಹೋದಾಗ ಕ್ಲೈಮ್ಯಾಕ್ಸ್ ಅಂತಂದರೆ ಕನ್ಕ್ಲೂಷನ್ ಬಂದಾಗ ಏನಾಗುತ್ತೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ V1 ಇರ್ತೈತಿ. ನೆಗೆಟಿವ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಬಂದಾಗ ಡೂ ಅಥವಾ ಡಸ್ ಅನ್ನುವಂಥದ್ದು ಬರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ V1 ಇರ್ತೈತಿ. ಸಿಂಪಲ್ ಪ್ರೆಸೆಂಟ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ V1 ಇರುತ್ತೆ. ಪಾಸ್ಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ V2 ಇರ್ತೈತಿ. ಫ್ಯೂಚರ್ ಟೆನ್ಸ್ ಬಂದಾಗ ಸಿಂಪಲ್ ಫ್ಯೂಚರ್ ಟೆನ್ಸ್ ಬಂದಾಗ ಏನಿರುತ್ತೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಇರುತ್ತೆ ಪ್ಲಸ್ V1 ಇರ್ತೈತಿ. ಅದೇ ರೀತಿ ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಬಂದಾಗ ಈಸ್ ಆಮ್ ಆರ್ ಬರುತ್ತೆ ಪ್ಲಸ್ ING ಫಾರ್ಮ್ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನಿರ್ತೈತಿ ವಾಸ್ ಅಥವಾ ವರ್ ಬರುತ್ತೆ ಪ್ಲಸ್ ING ಫಾರ್ಮ್ ಬಂದಿರ್ತೈತಿ. ಸೊ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಪ್ಲಸ್ ಏನಿರುತ್ತೆ ಹ್ಯಾವ್ ಅಥವಾ ಹ್ಯಾಸ್ ಅನ್ನುವಂಥದ್ದು ಬಂದಿರ್ತೈತಿ ಪ್ಲಸ್ V3 ಬಂದಿರ್ತೈತಿ. ಅದೇ ರೀತಿ ಪಾಸ್ಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಬಂದಿರ್ತೈತಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಬಂದಿರ್ತೈತಿ ಪ್ಲಸ್ V3 ಬಂದಿರ್ತೈತಿ. ಅದೇ ರೀತಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಂದಾಗ ಸಬ್ಜೆಕ್ಟ್ ಇರುತ್ತೆ ಹ್ಯಾವ್ ಅಥವಾ ಹ್ಯಾಸ್ ಬದಲಿಗೆ ಹ್ಯಾಡ್ ಅನ್ನುವಂಥದ್ದು ಬಂದಿರ್ತೈತಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಅನ್ನುವಂಥದ್ದು ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಬಂದಿರ್ತೈತಿ. ಅದೇ ರೀತಿ ಫ್ಯೂಚರ್ ಟೆನ್ಸ್ ಒಳಗೆ ಸಬ್ಜೆಕ್ಟ್ ಬಂದಿರುತ್ತೆ ಪ್ಲಸ್ ವಿಲ್ ಅಥವಾ ಶಾಲ್ ಬಂದಿರ್ತೈತಿ ಪ್ಲಸ್ ಹ್ಯಾವ್ ಪ್ಲಸ್ V3 ಅನ್ನುವಂಥದ್ದು ಬಂದಿರ್ತೈತಿ. ಅದೇ ರೀತಿ ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಏನಿರುತ್ತೆ ಸಬ್ಜೆಕ್ಟ್ ಇರುತ್ತೆ ಹ್ಯಾವ್ ಅಥವಾ ಹ್ಯಾಸ್ ಬಂದಿರ್ತೈತಿ ಪ್ಲಸ್ ಬೀನ್ ಅನ್ನುವಂಥದ್ದು ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಬಂದಿರ್ತೈತಿ ಪ್ಲಸ್ ING ಇರ್ತೈತಿ. ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬೀನ್ ಇರುತ್ತೆ ಅಥವಾ ಹ್ಯಾಸ್ ಬೀನ್ ಇರುತ್ತೆ ಪ್ಲಸ್ ವರ್ ಪ್ಲಸ್ ING ಇರ್ತೈತಿ. ಅದೇ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಸಬ್ಜೆಕ್ಟ್ ಇರುತ್ತೆ ಹ್ಯಾಡ್ ಬೀನ್ ಇರುತ್ತೆ ಪ್ಲಸ್ ING ಇರ್ತೈತಿ ವರ್ ಫಾರ್ಮ್ಗೆ. ಅದೇ ರೀತಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಸಬ್ಜೆಕ್ಟ್ ಇರುತ್ತೆ ವಿಲ್ ಅಥವಾ ಶಾಲ್ ಅನ್ನುವಂಥದ್ದು ಬಂದಿರ್ತೈತಿ. ಅದ್ರ ಜೊತೆ ಹ್ಯಾವ್ ಬೀನ್ ಪ್ಲಸ್ V1 ಪ್ಲಸ್ ING ಇರುತ್ತೆ. ಇಲ್ಲಿ ನೋಡಿ ಎಲ್ಲ ಟೆನ್ಸಸ್ದು ಏನಿದೆ ರೂಲ್ ಏನು ಬರುತ್ತೆ ಅನ್ನುವಂಥದ್ದು ಒಂದೇ ಪೇಜಲ್ಲಿ ಹಾಕಿದ್ದೀನಿ. ಸಿಂಪಲ್ ಪ್ರೆಸೆಂಟಲ್ಲಿ ಸಬ್ಜೆಕ್ಟ್ ಪ್ಲಸ್ V1 ಇರುತ್ತೆ. ಸಿಂಪಲ್ ಪಾಸ್ಟ್ ಒಳಗೆ ಸಬ್ಜೆಕ್ಟ್ ಪ್ಲಸ್ V2 ಇರುತ್ತೆ. ಸಿಂಪಲ್ ಫ್ಯೂಚರಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಅಥವಾ ಶಾಲ್ ಪ್ಲಸ್ V1 ಇರ್ತೈತಿ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಸಬ್ಜೆಕ್ಟ್ ಪ್ಲಸ್ ಈಸ್ ಆಮ್ ಆರ್ ಬರುತ್ತೆ ಪ್ಲಸ್ V1 ಪ್ಲಸ್ ING ಇರತೈತಿ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ವಾಸ್ ಅಥವಾ ವರ್ ಇರುತ್ತೆ ಪ್ಲಸ್ V1 ಪ್ಲಸ್ ING ಇರ್ತೈತಿ. ಫ್ಯೂಚರ್ ಕಂಟಿನ್ಯೂಸಲ್ಲಿ ಸಬ್ಜೆಕ್ಟ್ ಪ್ಲಸ್ ವಿಲ್ ಬಿ ಅಥವಾ ಶಾಲ್ ಬಿ ಇರುತ್ತೆ ಪ್ಲಸ್ V1 ಪ್ಲಸ್ ING ಇರ್ತೈತಿ. ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಬಂದಿರುತ್ತೆ ಪ್ಲಸ್ V3 ಇರ್ತೈತಿ. ಪಾಸ್ಟ್ ಪರ್ಫೆಕ್ಟಲ್ಲಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಇರುತ್ತೆ. ಫ್ಯೂಚರ್ ಪರ್ಫೆಕ್ಟ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಶಾಲ್ ಹ್ಯಾವ್ ಅಥವಾ ವಿಲ್ ಹ್ಯಾವ್ ಪ್ಲಸ್ V3 ಇರುತ್ತೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಬೀನ್ ಇರುತ್ತೆ ಪ್ಲಸ್ ING ಇರತೈತಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ V1 ಪ್ಲಸ್ ING ಇರ್ತೈತಿ. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಒಳಗೆ ಸಬ್ಜೆಕ್ಟ್ ಪ್ಲಸ್ ವಿಲ್ ಆರ್ ಶಾಲ್ ಪ್ಲಸ್ ಹ್ಯಾವ್ ಬೀನ್ ಅಂತಂದರೆ ವಿಲ್ ಹ್ಯಾವ್ ಬೀನ್ ಅಥವಾ ಶಾಲ್ ಹ್ಯಾವ್ ಬೀನ್ ಇರುತ್ತೆ ಪ್ಲಸ್ V1 ಪ್ಲಸ್ ING ಇರುತ್ತೆ. ಇಷ್ಟು ಆಲ್ ಟೆನ್ಸಸ್ ಮೇಲೆ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸಲ್ಲಿ ಬರುವಂತಹ ಸಬ್ ಟೆನ್ಸಸ್ ಆಗಿರುವಂಥ ಪ್ರತಿಯೊಂದರಲ್ಲಿ ಬರುವಂಥ 4 ಟೆನ್ಸಸ್ ಬಗ್ಗೆ ಇನ್ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀವಿ. ವಿಡಿಯೋಸ್ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಕೀಪ್ ವಾಚಿಂಗ್ ಆ್ಯಂಡ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.